ಕೊಡಗಿನ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿರೋ ಹಿನ್ನೆಲೆಯಲ್ಲಿ ನಾನು ಈಗ ತಾನೇ ಹೇಳ್ತಾ ಇದ್ದೆ KRS ಡ್ಯಾಮ್ಗೆ ಹೆಚ್ಚಿದೆ ಒಳಹರಿವು ಅಂತ 2241 ಕ್ಯೂಸೆಕ್ ಒಳಹರಿವು ಆ್ಯಕ್ಚುಲಿ ತುಂಬ ಕಡಿಮೆ. ಯಾಕೆಂದರೆ ಮಳೆಗಾಲದ ಪೀಕ್ನಲ್ಲಿ 1 ಲಕ್ಷ ಕ್ಯೂಸೆಕ್ ನೀರು ಬರುತ್ತೆ KRSಗೆ. 1 ಲಕ್ಷ 2241 ಹಂಗೆ ನೋಡೋಕೆ ಹೋದರೆ ಕಂಪ್ಯಾರಿಟಿವ್ಲಿ ಕಡಿಮೆ. ಬಟ್ ಕಳೆದ ಕೆಲವು ದಿನಗಳಿಂದ ಇಷ್ಟೂ ಇರಲಿಲ್ಲ. 2241 ಕ್ಯೂಸೆಕ್ ಕೂಡ ಒಳಹರಿವು ಇರಲಿಲ್ಲ. ಸೊ ಈಗ ಬರ್ತಾ ಇದೆ. ಮೊದಲಿಗೆ ನಾನು ಆಗಲೇ ಹೇಳ್ತಾ ಇದ್ದೆ ಟೆಕ್ನಿಕಲಿ ಅದು ಹೆಂಗಾಗುತ್ತೆ ಅಂದರೆ ಕಾವೇರಿ ನೀರು ಜಾಸ್ತಿ ಆಗ್ತಾ ಮೊದಲು ಹಾರಂಗಿ ತುಂಬಬೇಕು. ಹಾರಂಗಿಯಲ್ಲಿ ಬಿಡುಗಡೆಯಾದ ನೀರು ಮತ್ತೆ ಕಾವೇರಿ ಮುಖಾಂತರ ಹರ್ಕೊಂಡು ಬಂದು KRSಗೆ ಬರಬೇಕು. ಹಾಗಾಗಿ ಹಾರಂಗಿನಲ್ಲಿ ತಡೆದಿರ್ತಾರೆ, ನೀರು ಬಿಟ್ಟಿರಲ್ಲ. ಫಸ್ಟ್ ಅಲ್ಲಿ ಕಲೆಕ್ಟ್ ಆಗಿಬಿಡಲಿ ಅಂತಂದ್ಬಿಟ್ಟು ಅದು ತುಂಬಿದ ನಂತರ ಗೇಟ್ ಓಪನ್ ಮಾಡ್ತಾರೆ. ಸಹಜವಾಗಿ KRSಗೆ ನೀರು ಹರ್ಕೊಂಡು ಬರುತ್ತೆ. KRS ಕೂಡ ತುಂಬ್ತಾ ಹೋಗುತ್ತೆ. ಸದ್ಯಕ್ಕೆ ಈ ಹಾರಂಗಿ ಮತ್ತು KRS ಡ್ಯಾಮ್ ನಡುವಣ ಬಿದ್ದಿರೋ ಮಳೆಯಿಂದನೇ 2241 ಕ್ಯೂಸೆಕ್ ನೀರು ಬರ್ತಾ ಇದೆ. ಅದು ಬಹಳ ವಿಶೇಷವಾಗಿ ನೋಡಬೇಕಾಗಿರ್ತಕ್ಕಂಥದ್ದು. ಕಳೆದ ಬಾರಿ ಭೀಕರ ಬರಗಾಲವನ್ನು ಎದುರಿಸಾಗಿದೆ. ಸೊ ಹಾಗಾಗಿ ಈ ಸರ್ತಿ ಎಲ್ಲರೂ ಕೇಳ್ಕೊತಾ ಇರೋದು ಒಳ್ಳೆ ಮಳೆ ಆಗ್ಲಪ್ಪ, ಎಲ್ಲ ಜಲಾಶಯಗಳು ಕೂಡ ಭರ್ತಿ ಆಗಲಿ, ಪರ್ಟಿಕ್ಯುಲರ್ಲಿ KRS. ಯಾಕೆಂತಂದರೆ ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ಎಲ್ಲ ಕಡೆಗೆ ಕುಡಿಯೋ ನೀರು ಸಪ್ಲೈ ಆಗದೆ KRSಯಿಂದ. ಕುಡಿಯೋ ನೀರು ಕಳೆದ ಬಾರಿ ಅದನ್ನು ಸಪ್ಲೈ ಮಾಡೋಕ್ಕೂ ಕೂಡ ಇವ್ರ ಕೈಲಿ ಆಗ್ತಾ ಇರಲಿಲ್ಲ. ಹಾಗಾಗಿ ಆ ಥರದ ಕೆಲಸ ಆಗಬೇಕು. ಕೊಡಗಿನ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ KRS ಡ್ಯಾಮ್ಗೆ ಹೆಚ್ಚಿದೆ ಒಳಹರಿವು.